ಗುಂಡ 2 ಪುಸ್ತಕಕ್ಕೆ 2 ಪುಸ್ತಕ ಕೂಡಿಸಿದ್ರೆ ಎಷ್ಟು? 4 ಪುಸ್ತಕ ಸರ್. ಈಗ ನಾನು ನಿಂಗೆ ಸ್ವಲ್ಪ ಕಷ್ಟದ ಪ್ರಶ್ನೆ ಕೇಳ್ತೀನಿ. 12,020 ಪುಸ್ತಕಕ್ಕೆ 611 ಪುಸ್ತಕ ಕೂಡಿಸಿದ್ರೆ ಎಷ್ಟು? ಲೈಬ್ರರಿ ಸರ್. ಹಾಸ್ಪಿಟಲ್ ಅಂದ್ರೆ ಏನ್ ಗುಂಡ? ಭೂಮಿಯಿಂದ ಸ್ವರ್ಗಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಸಿಗೋ ಟೋಲ್ ಅನ್ನ ಹಾಸ್ಪಿಟಲ್ ಅಂತಾರೆ ಸರ್. ಹಲ್ಲಿ ಗೋಡೆ ಮೇಲೆ ಯಾಕೆ ನಡೆಯುತ್ತೆ ಗುಂಡ? ನಾವು ನೆಲದ ಮೇಲೆ ನಡಿತೀವಿ. ನಮ್ಮನ್ನ ಯಾವತ್ತಾದ್ರೂ ಹಲ್ಲಿ ಬಂದು ನೀವ್ಯಾಕೆ ನೆಲದ ಮೇಲೆ ನಡೀತೀರಾ ಅಂತ ಕೇಳಿದ್ಯಾ ಸರ್? ಇಲ್ಲ ಗುಂಡ. ಮತ್ ನೀವ್ಯಾಕೆ ಸುಮ್ನೆ ಅದ್ರ ತಂಟೆಗೆ ಹೋಗ್ತೀರಾ? ಗುಂಡ ನಿನ್ ಹೋಮ್ವರ್ಕ್ ಎಲ್ಲೋ? ಸರ್ ಫೇಸ್ಬುಕ್ ಚೆಕ್ ಮಾಡಿ ಸ್ಕ್ರೀನ್ ಶಾಟ್ ಅಪ್ಲೋಡ್ ಮಾಡಿ ನಿಮ್ಮನ್ನ ಟ್ಯಾಗ್ ಮಾಡಿದೀನಿ. ಗುಂಡ ನೀನ್ ಚೆನ್ನಾಗಿ ಕಲಿಬೇಕು, ಗೊತ್ತಾಯ್ತಾ? ಇಲ್ಲ ಸರ್, ನಾನ್ ಚೆನ್ನಾಗಿ ಕಲಿಯಲ್ಲ. ಅದ್ ಯಾಕೋ ಗುಂಡ? ಯಾರಿಗ್ ಬ್ಯಾಂಕ್ ನೌಕರಿ ಮಾಡ್ಬೇಕೋ ಅವ್ರು ಮಾತ್ರ ಚೆನ್ನಾಗಿ ಕಲಿಯೋದು ಸರ್. ಮತ್ ನೀನೇನ್ ಮಾಡ್ತೀಯಾ? ನಾನ್ ಲೋನ್ ತಗೋತೀನಿ ಸರ್, ಲೋನ್. ಯಾರು ಸಸ್ಯಾಹಾರ ತಿಂತಾರೋ ಅವ್ರ ಕಣ್ಣಿನ ದೃಷ್ಟಿ ಯಾವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಅಂತ ನೀನ್ ಹೇಗ್ ಸಾಬೀತ್ ಮಾಡ್ತೀಯ ಗುಂಡ? ಸರ್ ನೀವ್ ಯಾವತ್ತಾದ್ರೂ ದನ, ಎಮ್ಮೆ, ಕುರಿ, ಕುದುರೆ ಇವೆಲ್ಲ ಕನ್ನಡಕ್ಕೆ ಹಾಕಿರೋದನ್ನ ನೋಡಿದೀರಾ? ಪ್ರತಿದಿನ ಬಾದಾಮಿ ತಿಂದ್ರೆ ಏನಾಗುತ್ತೆ ಗುಂಡ? ಮನೇಲಿರೋ ಬಾದಾಮಿ ಎಲ್ಲ ಖಾಲಿ ಆಗುತ್ತೆ ಸರ್. ಗುಂಡ ವಿಶ್ವದ ಅತ್ಯಂತ ಪುರಾತನ ಜೀವಿ ಯಾವುದು? ಜೀಬ್ರಾ ಸರ್. ಅದೇಗೋ? ಅದಿನ್ನೂ ಬ್ಲಾಕ್ ಅಂಡ್ ವೈಟ್ ನಲ್ಲೇ ಇದೆ ಸರ್. 15 ಹಣ್ಣುಗಳ ಹೆಸರನ್ನ ಹೇಳು ಗುಂಡ. ಮಾವಿನ ಹಣ್ಣು, ಸೇಬು, ದಾಳಿಂಬೆ. ಶಬ್ಬಾಷ್, 3 ಹಣ್ಣಾಯ್ತು. ಉಳಿದಿರೋ 12 ಹಣ್ಣು? 1 ಡಜನ್ ಬಾಳೆಹಣ್ಣು ಸರ್. ಒಂದು ಬುಟ್ಟಿಯಲ್ಲಿ 10 ಮಾವಿನ ಹಣ್ಣಿದ್ದು 3 ಮಾವಿನ ಹಣ್ಣು ಕೊಳ್ತೋದ್ರೆ ಬುಟ್ಟಿಯಲ್ಲಿ ಎಷ್ಟು ಹಣ್ಣು ಉಳಿಯುತ್ತೆ? 10 ಸರ್. ಅದ್ ಹೇಗ್ ಗುಂಡ? ಮಾವಿನ ಹಣ್ಣು ಕೊಳ್ತೋದ್ರೂ ಮಾವಿನ ಹಣ್ಣೆ ಸರ್, ಅದೇನ್ ಬಾಳೆಹಣ್ಣು ಆಗ್ಬಿಡತ್ತಾ? ಯಾವ ಪಕ್ಷಿಗೆ ರೆಕ್ಕೆ ಇರುತ್ತೆ ಆದ್ರೆ ಹಾರಕ್ಕಾಗಲ್ಲ ಗುಂಡ? ಸತ್ತೋಗಿರೋ ಪಕ್ಷಿಗೆ ಸರ್.